कागवाड तालुक्यातील ऐनापूर येथे श्री केरी सिद्धेश्वर देवस्थानामध्ये पोळी, वास्तुशांती आणि लक्षदीपोत्सव निमित्ताने भव्य जत्रेचे आयोजन करण्यात आले आहे. भाविकांसाठी प्रसाद म्हणून ऐनापूर गावातील घराघरातून तब्बल 10 लाख भाकरी जमा करण्यात आले असून या धार्मिक सोहळ्यासाठी सुमारे 1.5 लाख भाविक उपस्थित राहतील अशी माहिती समितीचे अध्यक्ष राजूगौड पाटील यांनी दिली. गुरुवारी मंदिर परिसरात झालेल्या बैठकीत त्यांनी सांगितले की 9 नोव्हेंबर रविवारी राज्यातील 46 देवतांच्या पालख्या ऐनापूर येथे आगमन करतील. इतक्या मोठ्या प्रमाणात होणारा हा कार्यक्रम राज्यात पहिल्यांदाच आयोजित केला जात आहे. ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋರು ಅದಕ್ಕೆ ಮಕ್ಕಳಲ್ಲಿ ನಮ್ಮ ದೇವಸ್ಥಾನ ಸಮಿತಿ ಪರವಾಗಿ ಊರಿನ ಕನ್ನಡ ಪರವಾಗಿ ಆ ಡಿಪಾರ್ಟ್ಮೆಂಟಿನ ಎಲ್ಲ ಸಿಬ್ಬಂದಿ ವರ್ಗದವರನ್ನ PSI ಸಾಹೇಬರನ್ನ ನಾನು ಐನಾಪುರದಿಂದ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಈ ಕಾರ್ಯಕ್ರಮ ಹೇಗೈತಿಪ್ಪ ಅಂದ್ರೆ ಇದು ಐನಾಪುರ ಇತಿಹಾಸದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ. 51 ಸತ್ಯಶೀಲರ ಪಲ್ಲಕ್ಕಿ ಭೇಟಿ ಕರ್ನಾಟಕದಲ್ಲಿ ಪ್ರಥಮ ಬಾರಿ. ಅಂದರೆ ಇಲ್ಲಿವರೆಗೆ ಯಾರೂ 51 ಪಲ್ಲಕ್ಕಿ ಕೂಡಿಸಿಲ್ಲ. ಆ 51 ಪಲ್ಲಕ್ಕಿಯನ್ನು ಐನಾಪುರದಲ್ಲಿ ಎಲ್ಲ ಭಕ್ತರು ಕೂಡಿಕೊಂಡು ದೇವರ ಭೇಟಿ ಕಾರ್ಯಕ್ರಮ ಇದೊಂದು ಅಪರೂಪದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ರೂಪರೇಷೆಯನ್ನು ಸಂಕ್ಷಿಪ್ತವಾಗಿ ತಮ್ಮೆಲ್ಲರಿಗೆ ನಾನು ಕೇಳಬಯಸ್ತೇನೆ. ಕಾರ್ಯಕ್ರಮ 9, 10, 11 ನವೆಂಬರ್ ಹೀಗೆ 3 ದಿವಸ ಮೇನ್ ಕಾರ್ಯಕ್ರಮ ಇದೆ. ಅದರ ಪೂರ್ವಭಾವಿಯಾಗಿ ಇವತ್ತು 11 ದಿವಸಗಳವರೆಗೆ ಅಮರೇಶ್ವರ ಮಹಾರಾಜರ ಪ್ರವಚನ ಈಗಾಗಲೇ ಪ್ರಾರಂಭ ಆಗಿದೆ. ಇವತ್ತು ನಾಳೆ ಪ್ರವಚನ ಕಾರ್ಯಕ್ರಮ ನಾಳೆ ದಿವಸ ಮುಕ್ತಾಯ ಆಗ್ತೈತಿ. ಇನ್ನು ಶನಿವಾರ ದಿವಸ ಇಲ್ಲಿ ಅನ್ನಪ್ರಸಾದ ದಾಸೋಹ ಶನಿವಾರ ಚಾಲು ಆಗ್ತದೆ. ಶನಿವಾರ ದಿವಸ ಸಾಯಂಕಾಲ 4 ಗಂಟೆಗೆ 25 ಸಿದ್ಧರ ಪಲ್ಲಕ್ಕಿಗಳು ಐನಾಪುರಕ್ಕೆ ಆಗಮಿಸಿ ಭಕ್ತರ ಮನೆಯಲ್ಲಿ ಮುಕ್ತಾಯ ಮಾಡತಕ್ಕಂಥ ವ್ಯವಸ್ಥೆ ಇದೆ. ಇನ್ನು ಉಳಿದ ಪಲ್ಲಕ್ಕಿಗಳು ರವಿವಾರ ದಿವಸ ಮುಂಜಾನೆ 9 ಗಂಟೆವರೆಗೆ ಐನಾಪುರಕ್ಕೆ ಬಂದು ಭಕ್ತರ ಮನೆಯಲ್ಲಿ ಅವರು ಠಿಕಾಣಿಯನ್ನು ಹಾಕೊಳ್ಳುವರು. ಮತ್ತು ರವಿವಾರ ದಿವಸ ಮಧ್ಯಾಹ್ನ 12 ಗಂಟೆಗೆ ಸತ್ಯ ಸಿದ್ಧರ ಭೇಟಿ ಕಾರ್ಯಕ್ರಮ ಅಲ್ಲಿ ನಮ್ಮ ಕವಲಿಮಟ್ಟಿ ಬನ್ನಿ ಮಂಟಪದಲ್ಲಿ ಆ ಕಾರ್ಯಕ್ರಮ ಸಾಯಂಕಾಲದವರೆಗೆ ದೇವರ ಭೇಟಿ ಕಾರ್ಯಕ್ರಮ ನಡೀತಾ ಇದೆ. ಆ ದಿವಸ ನಮ್ಮ ಅಂದಾಜು ಪ್ರಕಾರ 1.5 ಲಕ್ಷ ಜನ ಸೇರಬಹುದು ಅಂತೇಳಿ ನಮ್ಮ ಅಂದಾಜು ಐತಿ. ಆ 1.5 ಲಕ್ಷ ಜನಕ್ಕೆ ಇಲ್ಲಿ ದೇವಸ್ಥಾನದಲ್ಲಿ ಅನ್ನಪ್ರಸಾದ, ನೀರು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಆ ಎಲ್ಲರಿಗೂ ಕೂಡ ಇಲ್ಲಿ ಅನ್ನಪ್ರಸಾದ ಶನಿವಾರದಿಂದ ಪ್ರಾರಂಭವಾಗಿ ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ, ಗುರುವಾರವರೆಗೆ 5 ದಿವಸಗಳ ಪರ್ಯಂತ ಇಲ್ಲಿ ಅನ್ನಪ್ರಸಾದ ಚಾಲು ಇರುತ್ತದೆ. ಇನ್ನು ರವಿವಾರ ದೇವರ ಭೇಟಿ ಕಾರ್ಯಕ್ರಮ ಮುಗಿದ ನಂತರ ಸಾಯಂಕಾಲ ಎಲ್ಲ ದೇವರುಗಳನ್ನು ಗುಡಿ ಕರ್ಕೊಂಡು ಬಂದು ಇಲ್ಲಿ ಗದ್ದಿಗೆ ಮೇಲೆ ವಿರಾಜಮಾನ ಮಾಡ್ತಾರೆ ದೇವರುಗಳನ್ನು. ತದನಂತರ ಸೋಮವಾರ 10ನೇ ತಾರೀಕು ಮುಂಜಾನೆ 6 ಗಂಟೆಯಿಂದ ಈ ಸುತ್ತುಕೋಳಿನ ವಾಸ್ತುಶಾಂತಿಯ ಹೋಮ, ಹವನ ಇತ್ಯಾದಿ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದಾವೆ. ತದನಂತರ ಮಧ್ಯಾಹ್ನ ರಾಜಕೀಯ ಧುರೀಣರು ಹಾಗೂ ಮಹಾತ್ಮರು ಇಲ್ಲಿ ಬರ್ತಾ ಇದ್ದಾರೆ. ಎಲ್ಲರ ಒಂದು ಸಾನ್ನಿಧ್ಯದಲ್ಲಿ ಧರ್ಮಸಭೆ ರವಿವಾರ ದಿವಸ ಮಧ್ಯಾಹ್ನ 3 ಗಂಟೆಗೆ ಧರ್ಮಸಭೆ ನಡೀತದೆ. PSI राघवेंद्र खोत यांनी समितीला सूचना देताना सांगितले की जत्रेत येणाऱ्या वाहनांसाठी योग्य व्यवस्था करण्यात यावी, तसेच मोठ्या गर्दीच्या पार्श्वभूमीवर CCTV कॅमेरा बसवावेत. ಜನರಿಗೂ ಹೊರಗಡೆ ಬರ್ತಿರ್ತಾರಲ್ಲ, ಆ ಡಿಸ್ಪ್ಲೇ ನೋಡಿದ್ರೆ ಅನ್ನೋ ವ್ಯಕ್ತಿ ಹೊರಗಡೆ ಬರ್ತಿರ್ತಾರಲ್ಲ, ಡಿಸ್ಪ್ಲೇ ನೋಡಿದ್ರೆ ಈ ಎಲ್ಲ ಏನೇ ಕ್ಯಾಮ್ರಾದಲ್ಲಿ ಕವರ್ ಆಗಿದೆ, ನಾನು ಎಲ್ಲಿ ಬಿಗ್ ಪಾಕೆಟ್ ಆಗಿ ಒಂದು ಮೊಬೈಲ್ ಕಳ್ತನ ಆಗಿ ಏನೇ ಮಾಡಬಾರ್ದು
ಒಂಥರ ಮೆಂಟಲ್ ಬರುತ್ತೆ. ನಾವು ಏನು ಮಾಡಿರ್ತೀವಿ, ಕ್ಯಾಮ್ರಾ ಕೊಡ್ತಿರ್ತೀವಿ, ಅದರ ಡಿಸ್ಪ್ಲೇ ಎಲ್ಲೂ ಹಾಕಿರಲ್ಲ, ಅವರಿಗೆ ಕ್ಯಾಮ್ರಾ ಇಲ್ಲ ಅಂತ ತಿಳ್ಕೊತಾರೆ. ದಯವಿಟ್ಟು ಏನಂದ್ರೆ ಈ ಹೊರಗಡೆ ಒಳಗಡೆ ಒಂದು 2 ಡಿಸ್ಪ್ಲೇ 3 ದಿನದ ಮಟ್ಟಿಗೆ ಹಾಕಿ ಟಿವಿದ ಕನೆಕ್ಷನ್ ಕೊಟ್ಟು ಒಂದು ಸ್ವಲ್ಪ ದೊಡ್ಡದು ಹಾಕಿದ್ರೆ ಎಲ್ಲರಿಗೂ ಡಿಸ್ಪ್ಲೇ ಆಗ್ತದೆ. ಹಿಂಗಾಗಿ ಒಂದು ಸಣ್ಣ ಪುಟ್ಟ ಕೆಲಸ ಅನ್ಬೋದು ಇದಾಗ್ತಾವೆ. ಇನ್ನೊಂದು ಕಮ್ಮಿ ರಿಕ್ವೆಸ್ಟ್ ಅಂದ್ರೆ ಪಾಲಿಕೆ ಹೊರಗಿನ ಬರ್ತಿರ್ತಾರಲ್ಲ, ಎಲ್ಲರೂ ಕೂಡ ದೇವರು ಮೂರ್ತಿಗೆ ಬಂಗಾರು ಅವು ಬೆಲೆಬಾಳುವಂತ ವಸ್ತು ಹಾಕಿರ್ತಾರೆ. ಅದೇ ಪಾಲಿಕೆ ತಗೊಂಡು ಓಡಾಡುವ ಸಂದರ್ಭದಲ್ಲಿ ಹೊರಗಿನ ಪೊಲೀಸರು ಪಾಲಿಕೆ ಹತ್ರ ನಿಲ್ಲಕ್ಕಾಗಲ್ಲ. ಅವ್ರ ರಿಕ್ವೆಸ್ಟ್ ಏನು ಮಾಡಿದ್ರೆ ಅಲ್ಲಿಂದ ಬರ್ಬೇಕಾದ್ರೆ ಅದ್ರದ್ದು ಒಂದು ಜವಾಬ್ದಾರಿ ತಗೊಂಡು ಪಾಲಿಕೆ ಮೂರ್ತಿ ಮೇಲ್ಗಡೆ ಯಾವ ವಸ್ತು ಇರ್ತಾವ ಅದ್ರ ಬಗ್ಗೆ ಅವರೇ ಗಮನ ಹರಿಸ್ಕೊಂಡು ತಿಳಿಸಿದ್ರೆ ಏನಾಗುತ್ತೆ, ಪಾಲಿಕೆ ತಗೊಂಡು ಓಡ್ತಿರ್ತಾರೆ ಆ ಟೈಮಲ್ಲಿ ಅಡ್ಡಾಡುವಾಗ ಇರೋ ತರದಿತ್ತು ಅಥವಾ ಯಾವ ಇರೋಕ್ಕಾಗಲ್ಲ. ಮುಂದೆ ಹೆಂಗಂದ್ರೆ ಕಳ್ಕೊಂಡು ಹುಡ್ಕೋಕ್ಕಿಂತ ಕಲಿಯಾದ್ರೆ ನೋಡ್ಕೊಳ್ಳೋ ಜವಾಬ್ದಾರಿ ಬಹಳ ಮುಖ್ಯ. ಅದಕ್ಕೆ ದಯವಿಟ್ಟು ಎಲ್ಲ ಕೂಡ ಅವರೊಂದು ಮನವರಿಕೆ ಮಾಡ್ತೀವಿ. ಆಮೇಲೆ ಅದಕ್ಕೆ ನಾವು ಇನ್ನೊಂದು ಎಲ್ಲ ಬರ್ತಕ್ಕಂಥ ತಾಯಿಯಂದರಿಗೆ ಎಲ್ಲರಿಗೂ ಏನು ಹೇಳ್ತಿರ್ತೀವಿ ಅಂದ್ರೆ ಆದಷ್ಟು ಕಡಿಮೆ ಆಭರಣವನ್ನು ಧರಿಸ್ಕೊಂಡ್ರೆ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತೀವಿ. ಯಾವುದಾದ್ರು ಸಿಕ್ಕಾಪಟ್ಟೆ ಖಾತೆ ಆಗಿರ್ತದೆ, ಒಂದು ತೊಲಿ ಗೋಲ್ಡ್ ಒಂದು ಸಿಕ್ಕಾಗ್ತದೆ, ಬಳಸ್ಬೇಕಾದ್ರೆ ಭಾಳ ಕಷ್ಟ. ದಯವಿಟ್ಟು ಅದು ಹಾಗೆ ನೋಡ್ಕೊಳ್ಳೋಣ. ಆಮೇಲೆ ಇನ್ನೊಂದು ಸ್ಟೇಜ್ ಕಾರ್ಯಕ್ರಮ ಇದ್ದಾಗ ಸ್ವಲ್ಪ ರಿಯಾಯಿತಿ ಬಂದಾಗ ಸ್ಟೇಜ್ ಮೇಲೆ ಇವರು ಹತ್ತಿರ यावेळी नगरपंचायत सदस्य अरुण गाणिगेर, दादा जातींनावर, सुभाष पाटील, प्रकाश कोरब, मुख्याधिकारी महांतेश कवलापूर यांच्यासह अनेक मान्यवर उपस्थित होते. विजय महांतेश अरकेरी, AMM मराठी, कागवाड.